ಕುಂದಲಹಳ್ಳಿಯ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ತನಿಖೆ ತೀವ್ರಗೊಳ್ತಾ ಇದೆ. ಆರೋಪಿ ಬಗ್ಗೆ ಸುಳಿವು ನೀಡಿದವರಿಗೆ 10 ಲಕ್ಷ ಬಹುಮಾನ ಘೋಷಣೆ ಮಾಡಲಾಗಿದೆ. ಈ ಆರೋಪಿಯನ್ನ ಹಿಡಿಯೋದಕ್ಕೆ ಅಂತ ಆತನ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಅಂತ ಸಾಕಷ್ಟು ರೀತಿಯಾಗಿ ಪ್ರಯತ್ನಗಳು ಕೂಡ ನಡೀತಾ ಇವೆ. ಅನೇಕ ತಂಡಗಳ ರಚನೆಯಾಗಿದೆ. ಆರೋಪಿ ಬಗ್ಗೆ ತಕ್ಷಣವೇ ಸುಳಿವು ಸಿಗ್ತಾ ಇಲ್ಲ. ಈ ಕಾರಣಕ್ಕಾಗಿ ಯಾರು ಆರೋಪಿಯ ಬಗ್ಗೆ ಸುಳಿವು ಕೊಡ್ತಾರೆ ಅಂತವರಿಗೆ 10 ಲಕ್ಷ ಬಹುಮಾನವನ್ನ ಘೋಷಣೆ ಮಾಡಲಾಗಿದೆ. ನಗದು ಬಹುಮಾನವನ್ನ ಎನ್ಐಎ ಟೀಮ್ ಘೋಷಣೆ ಮಾಡುವಂತಹ ಕೆಲಸ ಮಾಡಿದೆ. ಮಾಹಿತಿ ಕೊಟ್ಟವರ ಬಗ್ಗೆ ಗೌಪ್ಯತೆಯನ್ನ ಕೂಡ ಕಾಪಾಡಲಾಗುತ್ತೆ. ಯಾರಿಗೂ ಕೂಡ ಈ ಬಗ್ಗೆ ಮಾಹಿತಿಯನ್ನ ಕೊಡಲಾಗೋದಿಲ್ಲ. ನಿಮ್ಗೆ ಯಾರಿಗಾದ್ರೂ ಆ ವ್ಯಕ್ತಿ ಬಗ್ಗೆ ಗೊತ್ತಿದ್ರೆ ಅಥವಾ ಫೋಟೋದಲ್ಲಿ ನೋಡಿದಾಗ ಆತನೇ ಅಂತ ನಿಮ್ಗೇನಾದ್ರೂ ಗೊತ್ತಾದ್ರೆ ಅಂಥವರ ಬಗ್ಗೆ ನೀವು ಮಾಹಿತಿಯನ್ನ ಕೊಡಬಹುದು. ಯಾವುದೇ ರೀತಿಯಲ್ಲೂ ಕೂಡ ನಿಮ್ಮ ಬಗ್ಗೆ ಮಾಹಿತಿ ಗೌಪ್ಯತೆಯನ್ನ ಬಿಟ್ಕೊಡೋದಿಲ್ಲ. 0829510900 ಅದೇ ರೀತಿಯಾಗಿ 890442411100 ಈ ನಂಬರ್ಗೆ ನೀವೇನಾದರೂ ಮಾಹಿತಿ ಕೊಟ್ಟಿದ್ದೆ ಆದರೆ ಅಂದರೆ ಮಾಹಿತಿ ಏನಾದರೂ ಗೊತ್ತಿದ್ದಲ್ಲಿ ಈ ಮಾಹಿತಿಯನ್ನು ಎನ್ಐಎ ಅಧಿಕಾರಿಗಳಿಗೆ ಕೊಟ್ಟರೆ ಅಂಥವರಿಗೆ 10 ಲಕ್ಷ ಬಹುಮಾನವನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಮತ್ತೊಂದೆಡೆಯಲ್ಲಿ ತನಿಖೆಯನ್ನು ಸಾಕಷ್ಟು ತೀವ್ರ ಕೂಡಗೊಳಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಡ್ವಾನ್ಸ್ಡ್ ಟೆಕ್ನಾಲಜಿಗಳನ್ನು ಬಳಕೆ ಮಾಡಿಕೊಂಡು ಆ ಒಂದು ವ್ಯಕ್ತಿಯ ಫೋಟೋವನ್ನು ಪಡೆದುಕೊಳ್ಳೋದಕ್ಕೂ ಕೂಡ ಸಾಕಷ್ಟು ತಯಾರಿ ಕೂಡ ನಡೀತಾ ಇದೆ. ಸಾವಿರಾರು CCTV ಕ್ಯಾಮ್ರಾಗಳನ್ನು ಈಗಾಗಲೇ ತಡಕಾಡಲಾಗಿದೆ. ಈ ವ್ಯಕ್ತಿ ಯಾರು, ಏನು, ಎತ್ತ, ಎಲ್ಲಿಂದ ಈ ವ್ಯಕ್ತಿ ಬಂದಿರುವಂಥದ್ದು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಲೆ ಹಾಕಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಇದೀಗ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಅದೇ ರೀತಿಯಾಗಿ ಯಾರು ಈ ವ್ಯಕ್ತಿಯ ಸುಳಿವು ಕೊಡ್ತಾರೆ ಅಂತವರಿಗೆ 10 ಲಕ್ಷ ಬಹುಮಾನವನ್ನ ಎನ್ಐಎ ತಂಡ ಘೋಷಣೆ ಮಾಡಿದೆ. ಎನ್ಐಎ ಪ್ರಕರಣವನ್ನ ಕೈಗೆತ್ತಿಕೊಂಡಿದೆ. ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಸಂತೋಷ್, ಈಗಾಗಲೇ ಪ್ರಕರಣ ಎನ್ಐಎಗೆ ಹೋಗಿರುವಂತದ್ದು. ಇನ್ನೊಂದು ಕಡೆ ಬೆಂಗಳೂರು ಸಿಟಿ ಪೊಲೀಸ್ ಕೂಡ ಪ್ಯಾರಲ್ ಆಗಿ ಸಿಸಿಬಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಆರೋಪಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಲಾಗಿದೆ. CCTV ಫುಟೇಜ್ ಇರ್ಬೋದು ಅನ್ನೋ ಛಾಯಾಗಳು, ಚಲನವಲನಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಆದ್ರೆ ಆರೋಪಿಯ ಬಗ್ಗೆ ಒಂದಿಷ್ಟು ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಈಗಾಗಲೇ ಎನ್ಐಎ ಅಧಿಕಾರಿಗಳು ಆರೋಪಿಯ ಒಂದು ಫೋಟೋವನ್ನು ಬಿಡುಗಡೆ ಮಾಡಿರುವಂತದ್ದು. ಫೋಟೋವನ್ನು ಬಿಡುಗಡೆ ಮಾಡಿ ವಾಂಟೆಡ್ ಆಗಿ ರಾಮೇಶ್ವರ ಬ್ಲಾಸ್ಟ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈತನ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿದ್ರೆ 10 ಲಕ್ಷ ಯಾರು ಸುಳಿವು ಕೊಡುತ್ತಾರೆ ಎನ್ಐಎ ಅಧಿಕಾರಿಗಳಿಗೆ ಅಲ್ಲಿ 2 ನಂಬರ್ಗಳನ್ನ ಡಿಸ್ಪ್ಲೇ ಮಾಡಿದ್ದಾರೆ. ಆ ನಂಬರ್ಗಳಿಗೆ ಫೋನ್ ಮಾಡಿ ಮಾಹಿತಿಯನ್ನು ಕೊಟ್ರೆ ಆ ಮಾಹಿತಿ ಕೊಟ್ಟರು ಮಾಹಿತಿದಾರರ ಗೌಪ್ಯತೆಯನ್ನು ಕೂಡ ಕಾಪಾಡಲಾಗುತ್ತೆ. ಯಾರು ಏನು ಅಂತ ಹೇಳಲಿಕ್ಕಾಗಲ್ಲ. ಮತ್ತು ಮಾಹಿತಿ ಕೊಟ್ಟವರಿಗೆ 10 ಲಕ್ಷ ನಾವು ಬಹುಮಾನವನ್ನು ಕೂಡ ಕೊಡ್ತೀವಿ ಅಂತ ಘೋಷಣೆಯನ್ನ ಮಾಡಿರುವಂತದ್ದು. ಅಂದ್ರೆ ಅಲ್ಲಿಗೆ ಬಹುತೇಕ ಆರೋಪಿ ಈ ಪೊಲೀಸರಿಗೆ ಕಣ್ಣಿಗೆ ನಜರ್ಗೆ ಬಿದ್ದಿಲ್ಲ ಅಂತ ಹೇಳ್ಬೋದು. ಹೀಗಾಗಿ ಈ ಒಂದು ಬಹುಮಾನವನ್ನ ಘೋಷಣೆಯನ್ನ ಮಾಡಿರುವಂತದ್ದು. ಸಾಕಷ್ಟು ಹುಡುಕಾಟವನ್ನು ನಡೆಸಿದ್ದಾರೆ. ಆರೋಪಿ ಬೆಂಗಳೂರಿನಲ್ಲೇ ಇದ್ದಾನ ಇಲ್ಲ ಇಲ್ಲಿಂದ ಸಿಟಿಯನ್ನ ದಾಟಿ ಹೊರಗೆಲ್ಲಾದ್ರೂ ಹೋಗಿ ತಲೆ ಮರೆಸ್ಕೊಂಡಿದ್ದಾನ ಅನ್ನೋ ಅನುಮಾನಗಳಿರುವಂತದ್ದು. ಸಾಮಾನ್ಯವಾಗಿ ಇಂಥ ಪ್ರಕರಣಗಳಲ್ಲಿ ಘಟನೆ ಆದ ನಂತರ ಆರೋಪಿಗಳು ಇಲ್ಲಿಂದ ತಲೆ ಹೆಚ್ಚಾಗಿರುತ್ತೆ. ಆದ್ರೆ ಬ್ಲಾಸ್ಟ್ ಮಾಡುವ ಮೊದಲು ಪೂರ್ವನಿಯೋಜಿತವಾಗಿ ಬಂದು ಪ್ಲಾನ್ ಅನ್ನ ಏನ್ ಮಾಡ್ತಿರ್ತಾರೆ, ಇಂತಹ ಸಂದರ್ಭದಲ್ಲಿ ಮಾತ್ರ ಅವರು ಬೆಂಗಳೂರಿನಲ್ಲೇ ಅಡಗಿಕೊಂಡಿರ್ತಾರೆ. ಈಗ ಬ್ಲಾಸ್ಟ್ ಆಗಿರುವಂತದ್ದು, ಬ್ಲಾಸ್ಟ್ ಆಗಿರೋ ಹಿನ್ನೆಲೆಯಲ್ಲಿ ಆರೋಪಿ ಕೂಡ ಇಲ್ಲಿಂದ ಎಸ್ಕೇಪ್ ಆಗಿರುವ ಎಲ್ಲ ಸಾಧ್ಯತೆಗಳಿದೆ. ಹೀಗಾಗಿ ಅವರು ಈ ಫೋಟೋನ ಬಿಡುಗಡೆ ಮಾಡಿ ಯಾರು ಆರೋಪಿಯ ಬಗ್ಗೆ ಸುಳಿವು ಕೊಡ್ತಾರೆ ಅವ್ರಿಗೆ 10 ಲಕ್ಷ ಬಹುಮಾನ ಅಂತ ಹೇಳಿ ಘೋಷಣೆಯನ್ನ ಮಾಡಿರುವಂತದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.